ಯಾ ಫೈನಲಿ ವಿ ಡನ್. ಹೇ ನಂಗೆ ಕೊಡ್ತೀಯೋ ಮಂಗ್ಯ ಊರಿಗೆ ಹೋದ್ಮೇಲೆ ಅದೇನು ಹೋಗೋ ಬಾರೋ ಅಬ್ಬ ಹಚ್ಚಿದ್ದ ಅಣ್ಣ ಅನ್ನೋ ಸ್ವಲ್ಪ ಮರ್ಯಾದೆ ಇಟ್ಕೊಂಡು ಮಾತಾಡಿದ್ದೇನಿಲ್ಲ ನೀ ಅಲ್ಲಿ. ಅಯ್ಯ ಮತ್ ನೀನ ಹೇಳಿದ್ದಲ್ಲ ನಾವಿಬ್ರು ಅಣ್ಣ ತಮ್ಮ ಅಂತ ಯಾರಿಗೂ ಗೊತ್ತಾಗೋದು ಬೇಡ ಕಾಲೇಜ್ ಒಳಗೆ ಸದ್ಯಕ್ಕೆ. ಆಮೇಲೆ ಮತ್ತು ನೀ ಸೀನಿಯರು ನಾ ಜೂನಿಯರ್ ಅಂತ ಗೊತ್ತಾಗ್ಬಿಡ್ತೈತಿ ಅಂತ ನೀನು ಹೇಳ್ದವನ ಮತ್ತು ನೀನು ಇದು ಮಾಡ್ತೇನೆ ಫ್ರೆಂಡ್ಲಿ ಆಗಿರೋಣ ಅಂತ ಹೇಳ್ದವನು ನೀನು ಹೌದಿಲ್ಲ. ನಾನು ಹೇಳಿದೆ ಫ್ರೆಂಡ್ಲಿ ಆಗಿ, ನೀನು ಓವರ್ ಮಾಡಿದಪ್ಪ. ಹಾಂ ತಡಿ ನಮ್ಮ ವೀಕ್ಷಕರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಫಸ್ಟ್ ಅವ್ರಿಗಾರ ಕನ್ಫರ್ಮ್ ಮಾಡೋಣ ಅಂತ ಏನಂತೇಳಿ. ಹೌದಲ್ಲ? ಏನ್ರಿ ಶಾಕ್ ಆತ ನಿಮಗೆ? ಇವ್ರ ಫ್ರೆಂಡ್ಸ್ ಅಲ್ಲ ಅಣ್ಣ ತಮ್ಮರು ಹೆಂಗಾದ್ರು ಅಂತೇಳಿ. ನಾವಿಬ್ರು ಅಣ್ಣ ತಮ್ಮರಿ. ಆದ್ರೆ ಇವನು ನನಗಿಂತ 1 ಇಯರ್ ದೊಡ್ಡವ. ನಮ್ಮ ಪಪ್ಪ ಮಮ್ಮಿ ಇವನಿಗೆ 1 ಇಯರ್ ಲೇಟಂಗೆ ಹಚ್ಚಾರ ಸ್ಕೂಲ್. ನನ್ನ ಜೊತಿನ ಕಳಿಸ್ಬಿಟ್ಟಾರ ಇವನಿಗೆ. ಅದಕ್ಕೆ ಇಬ್ಬರು ಜೊತೆಗೆ ಕಲ್ಕೊಂಬರತ್ತೀವಿ ನಾವು. ಇಬ್ಬರು ಜೊತೆಗೆ ಸ್ಕೂಲ್, ಹೈಸ್ಕೂಲ್, ಕಾಲೇಜ್, ಡಿಗ್ರಿ ಎಲ್ಲನೂ ಇಬ್ಬರು ಒಟ್ಟಿಗೆ ಕಲ್ತೇವೆ ನಾವು. ಇವಂದು ಏನಂತಂದ್ರೆ ಇವ್ನು ನನಗಿಂತ ದೊಡ್ಡವ ಅಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳ್ಕೊಂಡೋಣ. ಯಾರಿಗಾರು ಗೊತ್ತಾದ್ರೆ ಇಬ್ಬರು ಅಣ್ಣ ತಮ್ಮರ ಒಂದೇ ಕ್ಲಾಸು ಕಲಿಯತ್ತಾರ ಅಂತೇಳಿ ಹೀಯಾಳಿಸ್ತಾರಂತೇಳಿ ಇವನು ಯಾರಿಗೂ ಹೇಳೋದು ಬೇಡ ಅಂತೇಳಿ ಮುಚ್ಚಿಟ್ಟಿದ್ದ. ಹೌದ್ರಿ ಮತ್ತೆ ಎಲ್ಲರೂ ಕರ್ಸಂಗಿಲ್ಲನೆ? ಅಣ್ಣ ತಮ್ಮ ಒಂದೇ ಕ್ಲಾಸ್ ಒಳಗದಾರ, ಅಣ್ಣ ತಮ್ಮ ಒಂದೇ ಸ್ಕೂಲ್ ಒಳಗದಾರ, ಅಣ್ಣ ತಮ್ಮ ಒಂದೇ ಕಾಲೇಜ್ ಕಲಿಯತ್ತಾರ, ಒಂದೇ ಏಜ್. ಅಣ್ಣ ಮುಂದೆ ಹೋಗೋದು ಬಿಟ್ಟು ತಮ್ಮನ ಜೊತೆ ಕಲಿಯತ್ತಾನ, ಹಿಂಗೆ ಮಾತಾಡ್ತಾರೆ ಅಂತೇಳಿ ನಾನು ಮುಚ್ಚಿಟ್ಟಿದ್ದೆ. ಹಿಂಗೈತ್ ನೋಡ್ರಿ ಈ ಒಂದು ಸಂಬಂಧ. ನಾನು ಸುಳ್ಳು ಹೇಳ್ಬೇಕಾತು. ಒಮ್ಮೆಗ್ಲೆ ಶಾಕ್ ಆಗಿರ್ಬೇಕಲ್ಲ ನಿಮಗೆ. ಈ ವಿಷಯ ರಾಮನಿಗೆ ಒಬ್ಬನಿಗೆ ಗೊತ್ತೈತಿ ಮತ್ತು ಅವ್ರ ಫ್ಯಾಮಿಲಿ ಒಳಗೆ ಗೊತ್ತೈತಿ. ಯಾಕಂದ್ರೆ ಅವ್ರ ಪಪ್ಪ ನಮ್ಮ ಪಪ್ಪ ಇಬ್ಬರು ಪಾರ್ಟ್ನರ್ಶಿಪ್ ಮ್ಯಾಗ ಬಿಸ್ನೆಸ್ ಮಾಡತ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೆ ಗೊತ್ತೈತಿ, ರಾಮ್ಗೂ ಗೊತ್ತೈತಿ. ರಾಮನಿಗೆ ನಾವು ಯಾರಿಗೂ ಹೇಳಬೇಡ ಅಂತ ಹೇಳಿದ್ವಿ. ಅವನು ಪಾಪ ಇಷ್ಟು ವರ್ಷ ಆದರೂ ಯಾರಿಗೂ ಹೇಳಿಲ್ಲ. ನಾವು ಸಣ್ಣವ್ರಿದ್ರಾಗಿದ್ರು ಜೊತೆನೇ ಕಲ್ಕೊಂಬರತ್ತೀವಿ 3 ಜನನು. ಈಗ ದೊಡ್ಡ ತಲಿ ಬ್ಯಾನ್ ಅಂತಂದ್ರೆ ನಮ್ಮ ಹುಡುಗಿಯರಿಗೆ ಹೇಳ್ಬೇಕಲ್ಲ, ಅದೊಂದು. ಹ್ಞೂ ರೀ. ಅಲ್ಲ ಅವ್ರಿಬ್ಬರು ಹೆಂಗೆ ಫೇಸ್ ಮಾಡೋದು? ದೀಪಾಗ, ಪ್ರೀತಿಗೆ, ತ್ರಿವೇಣಿಗೆ ಇವ್ರು 3 ಜನಕ್ಕೆ ಹೇಳ್ಬೇಕು. ಅವ್ರೇನೋ ತಪ್ಪು ತಿಳ್ಕೊಂತಾರೇನು? ಮತ್ತು ಇವ್ರೆ ತಪ್ಪು ತಿಳ್ಕೊಳೋಂಥದ್ದು ಏನು ಮಾಡಿಲ್ಲ ಬಿಡ್. ನಾವು ಏನು ಅಣ್ಣ ತಂಬ್ರಲ್ಲ, ಅದಕ್ಕೇನು ಈಗ ಹೇಳೋಣ ಇಲ್ಲ ಕಾಲೇಜ್ ಮುಗಿದ್ಮೇಲೆ ಹೇಳೋಣ? ನೋಡೋಣ ತಡಿ, ರಾಮ್ ಜೊತೆ ಕುಂತು ಡಿಸ್ಕಸ್ ಮಾಡೋಣ. ಅವ್ನು ಹೆಂಗೆ ಅಂತ ಕೇಳೋಣ. ಅವ್ನಿಗೊಂದು ಸ್ವಲ್ಪ ಮೆಚುರಿಟಿ ಜಾಸ್ತಿ ಐತಲ್ಲ ನಿಮ್ಗಿಂತ. ಅದಕ್ಕೆ ಹಂದಿ ಒಂಥರ ಇಂಡೈರೆಕ್ಟ್ ಆಗಿ ನನಗೆ ಮೆಚುರಿಟಿ ಇಲ್ಲ ಹೇಳತ್ತೇನೆ. ಇಲ್ಲಪ್ಪ ನಾ ಇಲ್ಲ ಅಂದೆ, ನಾ ಹಂಗೆ ಹೇಳಿಲ್ಲ. ಅವನ ಜೊತೆ ಕುಂತು ಬರ್ತಾಳ ಅಂತಂದೆ ಅಷ್ಟ. ಹಂಗಾದ್ರೆ ಸರಿ. ಅಂತೂ ಇಂತೂ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಹ್ಞೂಪ. ಆದ್ರೆ ನಮ್ಮ ಹುಡುಗಿನ ಸ್ವಲ್ಪ ಕಿಡಿಗಿಡಿ ಅದಾಳ. ಇರ್ಲಿ ಮುಂದೆ ಐತೆ ನಿಂಗೆ ಮಾರಿ ಹಬ್ಬ. ಅಲ್ಲ ಪ್ರೀತಿ ಮತ್ತು ದೀಪ ನಮ್ಮ ಮನೆ ಸ್ವಸ್ಥರಾಗಿ ಬಂದ್ರೆ ನಮ್ಮ ಮನ್ಯಾಗ ಹೆಂಗೆ ಹೊಂದ್ಕೊಂತಾರ ಅನ್ನೋದು ದೊಡ್ಡದು ಪ್ರಶ್ನೆ ಕಾಣತಿತ್ತು ನನಗೆ. ಪ್ರಶ್ನೆ. ಅವ್ರು ಹೊಂದ್ಕೊಂಡು ಬಿಡ, ಮಮ್ಮಿ ಜೊತೆ ಹೆಂಗೆ ಹೊಂದ್ಕೊಂತಾರ ಅದನ್ನ ನೋಡ. ಮಮ್ಮಿ ಮಾತಾಡ್ಸೇ ಇಲ್ಲ. ಬಂದ ತಕ್ಷಣ ತಡಿ ಮಮ್ಮಿ ಕರಿತೀನಿ. ಮಮ್ಮಿಯ ಮುದ್ದಿನ ಮಗ. ಹೌದು ಪಾಪ ತಾವಲ್ಲಿ ನೋಡ. ಮಮ್ಮಿ ನನಗಿಂತ ಜಾಸ್ತಿ ನಿನ್ನ ಅಲ್ಲ ಪ್ರೀತಿ ಮಾಡೋದು, ಮತ್ತು ಪಪ್ಪ ನನಗಿಂತ ಜಾಸ್ತಿ ನಿನಗಲ್ಲ ಪ್ರೀತಿ ಮಾಡೋದು. ನಿಮ್ಮ ಮನೆಗೆ ಹೋಗ್ರಿ ಪಪ್ಪ ನಿಂಗೆ ಜಾಸ್ತಿ ಲವ್ ಮಾಡ್ತಾರ, ಮಮ್ಮಿ ನಿಂಗೆ ಜಾಸ್ತಿ ಲವ್ ಮಾಡ್ತಾರೆ ಅಂತೇಳಿ. ಮಮ್ಮೆ ನಿನ್ನ ಮುದ್ದಿನ ಮಗ ಬಂದನ್ ಬಾ. ಹೌದು ಇವನು ಅಲ್ಲ ನೋಡು ಪಾಪ ಮುದ್ದಿನ ಮಗ. ನಾ ಒಬ್ಬನ. ಮಮ್ಮಿ ಮನ್ಯಾಗ ಯಾರು ಅದಾರ? ಇಲ್ಲ ಏನು ಸೌಂಡ್ ಬರತ್ತಿಲ್ಲಲ್ಲ. ಬಂದ್ರೇನ್ಪಾ ಮುಗಿತ ನಿಮ್ ಟ್ರಿಪ್? ಹ್ಞೂ ಮಮ್ಮಿ ಫುಲ್ ಟೈರ್ಡ್ ಆಗಿತ್ತು ಜರ್ನಿ ಮಾಡಿ. ಅಲ್ರೋ ಹೋದಾಗಿಂತ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ ನಿಮ್ದು. ಏನು ಈ ಮಮ್ಮಿ ನೆನಪ ಇಲ್ಲ ನಿಮಗ? ಅಲ್ಲಿ ಹೋದ್ಮೇಲೆ ಎಲ್ಲಾನು ಮತ್ತೆ ಆರಾಮ್ ಸರಿ ಇದ್ವಿ ನಾವು ಎಂಜಾಯ್ ಮಾಡ್ಕೊಂತ. ಹೌದು ಈ ಮಮ್ಮಿನ ಮರ್ತು ಬಿಟ್ಟಿದ್ರೇನು ಪಾಪ? ಅಯ್ಯ ನಿನ್ನೆಲ್ಲ ಮರೆಯಕ್ಕಾಗತ್ತೇನೆ? ನಿನ್ನೆಲ್ಲ ಮರಿಬೇಕು ನಿನ್ನ ಮುದ್ದಿನ ಮಗ. ಅಯ್ಯಯ್ಯ ಇವ್ನ ಅಲ್ಲಿ ನೋಡ ಪಾಪ, ಅವ್ನ ಅಷ್ಟ ನಂಗೆ ಮುದ್ದಿನ ಮಗ. ಇವ್ನ ಅಲ್ಲಿ ನೋಡ. ಎಷ್ಟ ಆದ್ರೂ ನಿನಗೆ ಅವನ ಮ್ಯಾಗ ಪ್ರೀತಿ ಜಾಸ್ತಿ ಅಲ್ಲ. ಇಬ್ರು ನನ್ನ ಹೊಟ್ಟಿ ಒಳಗ ಹುಟ್ಟಿರಿ, ಇಬ್ರು ಮ್ಯಾಗೂ ಪ್ರೀತಿ ಜಾಸ್ತಿನ ಐತೆ ನನಗೆ. ಒಬ್ರಿಗೊಂತರ ಏನಿಲ್ಲ. ಮಂಗ್ಯ ಪಪ್ಪ ಎಲ್ಲ ಪಪ್ಪ ಕಾಣತಿಲ್ಲ. ಹಂಗ ಬಾ ದಾರಿಗೆ. ನಿಮ್ಮ ಪಪ್ಪನ ಮ್ಯಾಗ ಜಾಸ್ತಿ ಪ್ರೀತಿ ಅಂತೇಳಿ ಮಮ್ಮಿ ಇಲ್ಲೇ ನಿಂತ ಮಮ್ಮಿ ಜೊತೆ ಮಾತಾಡಕ್ ಆಗತ್ತಿಲ್ಲ ನಿನಗ. ನಿಮ್ಮ ಪಪ್ಪ ಆಫೀಸ್ಗೆ ಹೋಗ್ಯಾರ. ಪಪ್ಪನ ಧ್ಯಾನ ಭಾಳ ಐತಿ ನಿನಗ. ಹಂಗ ಅದ. ಮಮ್ಮಿ ಆರಾಮದಿ? ಅಯ್ಯೋ ಈಗ ನಾ ಹೇಳದ್ ಮ್ಯಾಗ ನೀ ಆರಾಮ ಇರ್ತಿ ಬಿಡ. ನಮ್ಮಪ್ಪ ಏನ್ ಕಮ್ಮಿ ಮಾಡ್ಯಾನ ನಿನಗೆ? ಆರಾಮದಿ ಮತ್ತೇನು? ಹೌದಪ್ಪ. ನಿಮ್ಮ ಅಪ್ಪ ಆಗೋಕೆ ಮುಂಚೆ ನನ್ನ ಗಂಡ ಚಲೋದಂಗ ನೋಡ್ಕೊಂಡು ತಗೋ. ನನಗೆ ನಿಮ್ಮಿಬ್ಬರ ಮ್ಯಾಗ ನಂಬಿಕೆ ಇಲ್ಲ ನನಗೆ. ಎಲ್ಲ ನೋಡ್ಕೊಂತಿರೋ ಇಲ್ಲೋ ಅಂತೇಳಿ ಮುಂದೆ. ಅಷ್ಟಾಗಿ ಟೆನ್ಷನ್ ತಗೋತಿ ಮಮ್ಮಿ. ನೀನು ನನಗೆ ಯಾರು ಬಿಡ್ತಾರೆ? ಅಪ್ಪ ಎಷ್ಟು ನೋಡ್ಕೊಂಡ ನೋಡ, ಅದಕ್ಕಿಂತ ಡಬಲ್ ಆಗಿ ನೋಡ್ಕೊಂತೀವಿ ನಾವು. ಯಾಕಂದ್ರೆ ಇಬ್ಬರು ಮಕ್ಕಳು ನಿನಗೆ ಡಬಲ್ ಪ್ರೀತಿ ಸಿಗ್ತೈತಿ ನಿನಗೆ. ಡಬಲ್ ಮತ್ತೆ ಸ್ವಸ್ಥರು ಬೇರೆ. ಹ್ಞೂ ಸ್ವಸ್ಥರು. ಬಂದಿರೋ ಸ್ವಸ್ಥರು ಹೆಂಗಿರ್ತಾರೆ ಏನು ಯಾರಿಗೆ ಗೊತ್ತು? ಆ ಸ್ವಸ್ಥರು ಬಂದು ನಿಮಗೂ ಚೇಂಜ್ ಮಾಡಿಬಿಟ್ರೆ ಆಮೇಲೆ ನೀವು ಚೇಂಜ್ ಆಗಿ ತಿರುಗಿ ಬಿದ್ದುಬಿಟ್ರೆ ಏನು ಮಾಡ್ಬೇಕು? ಬಂದಿದ್ದವ್ರು ಹೆಂಗಿರ್ತಾರೆ ಯಾರಿಗೆ ಗೊತ್ತವ್ರೆ? ಬಂದಿದ್ದವ್ರು ಸ್ವಸ್ಥರು ಚಲೋ ಇದ್ರೆ ಚಲೋ ನಡೀತೈತೆ. ಇನ್ನು ಹ್ಞೂ
ದೂರ ಮಾಡೋರಿದ್ರೆ ಮುಗ್ದ ಹೋತ್. ಅಯ್ಯ ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂತಿ ಮಮ್ಮಿ, ನಿಂಗೆ ಅಂತ ಸ್ವಸ್ತಾರ ಸಿಗಂಗಿಲ್ಲ ತಗೋ. ಚಲೋ ಸ್ವಸ್ತಾರ ತೊಗೊಂಬರ್ತೀವಿ ನಾವು ನಿನಗೆ, ಚಿಂತೆ ಮಾಡ್ಬೇಡ ನೀನೆ. ಎಸ್ ನಮ್ಮ ಹುಡುಗಿಯರ್ ಹಂಗೆಲ್ಲ ಮಾಡಂಗಿಲ್ಲ, ಚಿಂತೆ ಮಾಡ್ಬೇಡ ನೀನು. ನಮ್ಮ ಹುಡುಗ್ಯಾರ ಯಾಕ ಅವೇ ಹುಡುಕಿಟ್ಟು ಬಿಟ್ರಿ ಹುಡುಗ್ಯಾರನೇ ಹಂಗ ಅನ್ಕೋ. ಅಲ್ಲ ಬಡ್ಡಿ ಮಕ್ಕಳ ಆಗ್ಲೇ ಹುಡುಗಿಯರ್ ಹುಡ್ಕೋಕ್ ಸ್ಟಾರ್ಟ್ ಮಾಡ್ಬಿಟ್ರೆ ನೀವು ಕಲ್ಯಾಕ್ ಹೋಗ್ರಂದ್ರೆ ಇದನ್ನ ಮಾಡಾತ್ರನ. ಈಗ ಮಾಡೋ ವಯಸ್ಸಾಗ ಮಾಡ್ಬಿಡ್ಬೇಕು ಅವೆಲ್ಲ, ಏನು ವಯಸ್ಸಾದ್ಮೇಲೆ ಮಾಡಕ್ಕಾಗ್ತೇನೆ? ಹೌದು, ಅದ್ರಾಗ ನಮ್ಮ ಬಾಳ ಸಂಗಾತಿಯನ್ನ ಹುಡ್ಕೋದ್ರಾಗ ಏನು ತಪ್ಪೈತಿ? ಯಾಕಂದ್ರೆ ಆಕಿನ ಜೊತೆ ಜೀವನ ಮಾಡ್ಬೇಕಾದವ್ರು ನಾವು. ಸೊ ನಮ್ಮ ಇಷ್ಟ ತಕ್ಕಂತೆ ಇರ್ಬೇಕು ಅವರು. ಏನೇ ಇರ್ಲಿ ನಮ್ಮ ಅಂತಸ್ತು ತಕ್ಕಂತಿರ್ಬೇಕು ನೋಡೋರು. ಈಗ ಹೇಳ್ಬಿಡ್ತೀನಿ ನಾನು. ಏಯ್ ಅಂತಸ್ತು ತಗೊಂಡು ಏನು ಮಾಡ್ತಿ ಮಮ್ಮಿ? ನಮ್ಮ ಕಡೆನೇ ಇಷ್ಟುಕೊಂಡು ಆಯ್ತಲ್ಲ ರೊಕ್ಕ, ಮತ್ತೆ ಅಂತಸ್ತು ದಕ್ಕಿನ ಬೇಕೇನೆ? ಒಳ್ಳೆ ಮನಸ್ಸಿದ್ರೆ ಸಾಕು ನನಗೆ. ಹೌದು, ಸೂರಜ್ ಹೇಳೋದು ಕರೆಕ್ಟ್ ಐತಿ. ಈ ರೊಕ್ಕ ತಗೊಂಡು ಏನು ಮಾಡ್ತೀಯ? ಮನಸ್ಸು ಚಲೋ ಇರ್ಬೇಕು, ನಮ್ಮನ್ನ ಕೊನೆವರೆಗೂ ಚಲೋ ತಂಗ ನೋಡ್ಕೋಬೇಕು ಹುಡುಗಿ, ಹಂಗಿರ್ಬೇಕು. ಈ ರೊಕ್ಕ ನೋಡ್ಕೊಂಡು ಹೋದೆ ಅಂದ್ರೆ ಚಲೋ ನೋಡ್ಕೊಂಡು ಹುಡುಗಿಯರ್ ಸಿಗಂಗಿಲ್ಲ, ಗೊತ್ತಾತೆ? ಹೌದು ನೀವು ಹೇಳ್ಕೊಡ್ಬೇಕು ನೋಡಿ ನನಗೆ. ನಂಗದೆಲ್ಲ ಗೊತ್ತಿಲ್ಲಪ್ಪ. ನಮ್ಮ ಅಂತಸ್ತಕ್ಕೆ ತಕ್ಕಂತ ಇರ್ಬೇಕು ನೋಡಿ ಹುಡುಗ್ಯಾರ. ಈಗ ಹೇಳ್ಬಿಡ್ತೀನಿ ನಾನು, ನಮ್ಮ ಲೆವೆಲ್ಗೆ ನಮ್ಮ ರೇಂಜ್ಗೆ ಇರ್ಬೇಕು ಅವ್ರು. ಅಯ್ಯ ಲೆವೆಲ್ ರೇಂಜ್ ತೊಗೊಂಡು ಏನು ಮಾಡ್ತೀಯ? ಕೊನೆವರೆಗೂ ನಮ್ಮನ್ನ ಸಾಕಕ್ಕೆ ಹೆಂಗಿರ್ಬೇಕಂದ್ರೆ ಒಳ್ಳೆ ಮನಸ್ಸಿರ್ಬೇಕು, ಲೆವೆಲ್ ರೇಂಜ್ ಅಲ್ಲ. ಲೆವೆಲ್ ರೇಂಜ್ ನೋಡ್ಕೊಂಡು ಹೋದೆ ಅಂದ್ರೆ ನಿನಗೆ ಮೂಲ ಗುಂಪಿನ ಮಾಡ್ತಾರೆ ಹೊರತು ಅವ್ರು ಚಲೋತಾಗ ನೋಡ್ಕೊಳಂಗಿಲ್ಲ. ನಿಂಗೆ ಚಲೋತಾಗ ನೋಡ್ಕೊಳ್ಬೇಕು, ಸ್ವಸ್ಥರ್ಬೇಕಂದ್ರೆ ಒಳ್ಳೆ ಮನಸ್ಸಿರ್ಬೇಕು. ಬಡತನ ಅಂತಂತ ಹೇಳಂಗಿಲ್ಲ, ಒಟ್ಟು ಮಿಡಲ್ ಕ್ಲಾಸ್ ಆದರೂ ನಡಿತೈತಿ. ನೀ ರೊಕ್ಕ ಅನ್ಕೊಂಡು ಹೋದ್ರೆ ಮುಗಿದೋತು. ರೊಕ್ಕ ತಿನ್ನಿಸ್ತಾ ಹೊರತು ಅಕ್ಕಿ ಅಡುಗೆ ಮಾಡಿ ಮಾತ್ರ ನಿಂಗೆ ತಿನ್ಸಂಗಿಲ್ಲ ಅಕ್ಕಿ. ಭಾಳ ದೊಡ್ಡವರಾಗಿ ಬಿಟ್ರಿ ಬಿಡ್ರಿ ನೀವು, ನನಗೆ ಬುದ್ಧಿವಾದ ಹೇಳೋ ಅಷ್ಟೇ. ದೊಡ್ಡವರ ಬುದ್ಧಿವಾದ ಹೇಳ್ಬೇಕಂತ ಏನಿಲ್ಲ ಮಮ್ಮಿ, ಸಣ್ಣವರು ದೊಡ್ಡವ್ರ ಬುದ್ಧಿವಾದ ಹೇಳ್ಬೋದು ಒಳ್ಳೇದಿತ್ತಂತಂದ್ರೆ. ಹೌದಪ್ಪ, ಇಷ್ಟು ವರ್ಷ ಎತ್ತು ಒತ್ತು ಸಾಕಿದಕ್ಕೆ ಭಾಳ ಚಲೋ ಬಹುಮಾನ ಕೊಡಾತಿರ್ ಬಿಡಿ ನೀವಿಬ್ರು ನನಗೆ. ಎದಕ್ಕೆ ಸಿಟ್ಟಾಗತ್ತಿ ಮಮ್ಮಿ? ಈಗಾರ ಬಂದೇವು ನಾವು ಪ್ರೀತಿ ಅಂತ ಮಾತಾಡಿ ಏನು ಎಂತ ಕೇಳೋದು ಬಿಟ್ಟು ಸಿಟ್ ಮಾಡ್ಕೊಂಡು ಕುಂತೀಯಲ್ಲ ನೀನಾರ. ನೀವಲ್ಲ ಸ್ಟಾರ್ಟ್ ಮಾಡಿದ್ದು ಮತ್ತೆ. ನಾವೇನು ಸ್ಟಾರ್ಟ್ ಮಾಡಿದ್ವಿ ಅಂತ? ಅದು ನೋಡಪ್ಪ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಸೊಸಿಯಾಗಿ ಬರೋ ಹುಡುಗಿ ನಮ್ಮ ಲೆವೆಲ್ಗೆ ಇರ್ಬೇಕು. ನಾ ಹೀಗೆ ಹೇಳ್ಬಿಡ್ತೇನೆ. ಅದೆಲ್ಲ ಸಾಧ್ಯ ಇಲ್ಲ ಮಮ್ಮಿ, ನೀ ಕನಸು ಕಾಣ್ಬೇಡದಂತದೆಲ್ಲ. ಹಂಗಂದ್ರೆ ಎಲ್ಲಿ ಹುಡುಗಿ ಹುಡುಕಿರಪ್ಪ? ನಾ ಲೋ ಮಾಡ್ತಿರೋ ಹುಡುಗಿ ಪ್ರೀತಿ ಅಂತೂ ಇದ ಊರೊಳಗಿರ್ತಾಳೆ. ಸೂರಜ್ ಲೋ ಮಾಡೋ ಹುಡುಗಿ ಹಳ್ಳಿ ಒಳಗಿರ್ತಾಳೆ. ಏನ ಹಳ್ಳಿ ಹುಡುಗಿನ? ಸಾಧ್ಯನೇ ಇಲ್ಲ ತಗೋಕಿ ನಮ್ಮ ಸೊಸಿಯಾಗಕ್ಕ. ಅದಂಗೆ ಸಾಧ್ಯ ಇಲ್ಲ. ನನ್ನ ಹುಡುಗಿ ನನ್ನ ಇಷ್ಟ, ನಾ ಆಕಿನೇ ಮಾಡ್ಕೊಳವ. ಈಗ ಏನು ಮಾಡ್ಕೊಳತಿಲ್ಲ, ನಮ್ದಿನ್ನೂ ಸ್ಟಡಿ ಐತಿ. ಸ್ಟಡಿ ಮುಗಿಸ್ಬೇಕು, ಜಾಬಿಗೆ ಸೇರ್ಬೇಕು, ಆವಾಗ ನಾವೆಲ್ಲ ಮದುವೆ ಮಾಡ್ಕೊಳೋದು. ಬಟ್ ಮದುವೆ ಅಂತ ಮಾಡ್ಕೊಳೋದಿತ್ತಂದ್ರೆ ಆಕಿನ ಮದುವೆ ಮಾಡ್ಕೊಳೋದು, ಮತ್ತೆ ಯಾರು ಮಾಡ್ಕೊಳಂಗಿಲ್ಲ. ಅದೇಂಗ್ ಮಾಡ್ಕೊಳಂಗಿಲ್ಲ, ನಾನು ನೋಡ್ಬಿಡ್ತೇನೆ. ಅವನೇನೇ ಇಲ್ಲಿದ್ದಕ್ಕಿನ ಲವ್ ಮಾಡ್ಯಾನ ನಡೀತೈತಿ. ನೀ ಹೋಗೋದು ಹಳ್ಳಿ ಹುಡುಗಿನ ಲವ್ ಮಾಡಿಯಲ್ಲ. ಅವ್ರ ಲೈಫ್ ಸ್ಟೈಲ್ ಏನ, ನಮ್ಮ ಲೈಫ್ ಸ್ಟೈಲ್ ಏನ? ಅವ್ರದ್ದೇನ ನಮ್ದೇನ? ಅವ್ರ ಲೆವೆಲ್ ಏನ, ನಮ್ಮ ಲೆವೆಲ್ ಏನ? ಪದೇ ಲೆವೆಲ್ ಬಗ್ಗೆ ಮಾತಾಡ್ಬೇಡ ಮಮ್ಮಿ. ಏನೇ ಇನ್ನೊಬ್ರನ್ನ ಯಾವತ್ತು ಕೀಳಾಗಿ ನೋಡಬಾರ್ದು. ಮುಂದೊಂದಿನ ನಮಗೂ ಅದ ಪರಿಸ್ಥಿತಿ ಬಂತಂದ್ರೆ ಏನ್ ಮಾಡ್ತಿ? ಅವ್ವಾ ಅಂತದೆಲ್ಲ ಬಯಸಾತ್ಯಾ ನೀನು? ಬಯಸಾತಿಲ್ಲ, ಹೇಳಾತೀನಿ ನಾ ನಿನಗೆ. ಎದಕ್ಕಷ್ಟು ವಾದ ಮಾಡತ್ತೀರಿ ಮಮ್ಮಿ? ನಿನಗೂ ಗೊತ್ತಾಗಂಗಿಲ್ಲ. ಅವ್ನ ಹುಡುಗಿ ಅವ್ನ ಇಷ್ಟ, ಅವ್ನಿಗೆ ಯಾರು ಇಷ್ಟ ಬರ್ದ ಅವ್ನ ಹುಡುಗಿ ಮದುವೆ ಮಾಡ್ಕೊಳ್ಳಿ ಬಿಡು. ನೀನು ಕಟ್ಬಿಡ್ತಿ. ನಿನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ. ನಾ ಏನಿದ್ರು ಪಪ್ಪ ಜೊತೆ ಮಾತಾಡ್ಕೊಂತೇನೆ. ನಿನ್ ಜೊತೆ ಪ್ರಯೋಜನ ಇಲ್ಲ ಮಾತಾಡಿ. ಹೌದು, ನಿನಗೆ ಯಾವಾಗ ನಾ ಇಷ್ಟ ಆಗಿದ್ದ ಹೇಳ? ನಿನಗೆ ಯಾವತ್ತೂ ನಿಮ್ಮ ಅಪ್ಪನ ಅಲ್ಲ ನಿಂಗೆ ಇಷ್ಟ ಆಗೋದು. ನಿಮ್ಮ ಅಪ್ಪಗೂ ನನ್ನ ಮಾತಂದ್ರೆ ಇಷ್ಟ ಆಗಂಗಿಲ್ಲ, ನಿನಗೂ ನನ್ನ ಮಾತಂದ್ರೆ ಇಷ್ಟ ಆಗಂಗಿಲ್ಲ. ನೀವಿಬ್ರು ಒಂದಾದ್ರಲ್ಲ ಯಾವತ್ತಿದ್ರು. ನೀವ್ ಮಾತಾಡೋ ಮಾತು ಹಂಗಿರ್ತಾವು, ಇಷ್ಟ ಆಗ್ಲಾರ್ದಂತಾವು. ಹೋಗ, ನಾ ನಿನ್ ಜೊತೆ ಮಾತಾಡಿದ್ನಲ್ಲ, ನಿನಗೆ ಹೇಳಿದ್ನಲ್ಲ, ನನಗ್ ಬುದ್ಧಿ ಇಲ್ಲ ಬಿಡು. ಸೂರಜ್ ಬಾಳ ಮಾತಾಡತ್ತೀಯಾ? ನಾ ಏನ್ ಬಾಳ ಮಾತಾಡ ಮಮ್ಮಿ? ನೀ ಮಾತಾಡೋದು ಸರಿ ಐತೇನ ಹಂಗಂದ್ರೆ? ಹೋಗೋಗ, ನಾ ನಿನ್ ಜೊತೆ ಮಾತಾಡಿದ್ನ, ನಿನ್ ಜೊತೆ ಶೇರ್ ಮಾಡ್ಕೊಂಡ್ನಲ್ಲ, ನನಗ್ ಬುದ್ಧಿ ಇಲ್ಲ. ಮುಚ್ಕೊಂಡಿದ್ದ ಪಪ್ಪ ಬಂದಾಗ ಶೇರ್ ಮಾಡ್ಕೋಬೇಕಾಗಿತ್ತು. ನಾನು ಹೋಗಿ ನಿನ್ನ ಮುಂದೆ ಹೇಳಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಏನ ಪ್ರೀತಿಯಿಂದ ಮಾತಾಡ್ತಾಳೆ, ಏನೋ ಖುಷಿ ಪಡ್ತಾಳೆ ಅಂತ ಹೇಳಿದ್ದೆ ನಾನು. ಆದ್ರೆ ನೀನು ಹಿಂಗೆ ಮಾತಾಡ್ತೀಯ ಅಂತ ನಂಗೆ ಗೊತ್ತಿದ್ದಿಲ್ಲ. ಹೋಗ್ಲಿ ಬಿಡು, ತಪ್ಪ ನಂದೈತಿ. ಮೊದಲು ಟ್ರಾವೆಲ್ ಮಾಡಿ ಸುಸ್ತಾಗೈತಿ, ರೆಸ್ಟ್ ಮಾಡ್ತೀನಿ ನಾನು. ಮತ್ತೆ ನಾಳೆ ಕಾಲೇಜ್ಗೆ ಹೋಗೋ ರೆಡಿ ಮಾಡ್ಕೋಬೇಕು. ಎಷ್ಟು ಸೊಕ್ಕ ಐತ್ ನೋಡು ಅವನಿಗೆ. ನನಗ ತಿರುಗಿ ಮಾತಾಡ್ತಾನವ. ಸುಮ್ನಿರ್ ಮಮ್ಮಿ, ಪಾಪ ಅವ್ನು ಎಷ್ಟು ಖುಷಿ ಅಂತ ಬಂದಿದ್ದ. ಮನೆಯವ್ರ ಮುಂದೆ ಹೇಳ್ಕೊಳ್ಳೋಣ, ಎಲ್ಲರೂ ಖುಷಿ ಪಡ್ತಾರೆ ಅಂತೇಳಿ. ಆ ಊರೊಳಗಿಂತ ಊರಿಂತ ಬರೋಬೇಕಾದ್ರೆ ಎಷ್ಟು ಖುಷಿ ಅಂತ ಬಂದಿ ನಾವು. ಇಲ್ಲಿ ಬಂದ್ಮೇಲೆ ಎಲ್ಲ ಮೂಡ್ ಆಫ್ ಮಾಡಿದ್ದೀನಿ. ಎಕ್ಸೆಪ್ಟ ಮಾಡಿದಿಲ್ಲ ಮಮ್ಮಿ ನೀನಿಂತ ನಾನು ಇದೆಲ್ಲ. ಬಟ್ ಒಂದು ಮಾತು ಹೇಳ್ತೀನಿ ನಿನಗೆ, ನಾವು ಇಷ್ಟಪಟ್ಟಿದ್ದ ಹುಡುಗಿಯರನ್ನ ನಾವು ಮದುವೆ ಮಾಡ್ಕೊಳೋದು. ನೀ ಲೆವೆಲ್ ಪವೆಲ್ ಅವೆಲ್ಲ ಯೋಚನೆ ಮಾಡಕ್ಕೋ ಹೋಗ್ಬೇಡ. ಏನ ನಿನ್ನ ಮನಸ್ಸೊಳಗೆ ಇದೆಲ್ಲ ತೆಗೆದ್ಬಿಡೋದು. ಎಷ್ಟರ ಇರ್ಬೇಕು ಇವ್ರಿಗೆ? ಆ ಹುಡುಗಿಯರ ಸಂಬಂಧ ನನಗ ತಿರುಗಿ ಮಾತಾಡ್ತಾರಲ್ಲ ಇವ್ರು. ಇರ್ಲಿ ಅವ್ರು ಎಂಥವ್ರು ಮದುವೆ ಮಾಡ್ಕೊರಲ್ಲೇ ಆಯ್ತು ನಿಮಗೆ ಮುಂದೆ. ನನ್ನ ಮುಂದೆನೇ ಆಟ ಆಡ್ತಿರಲ್ಲ. ನನ್ನ ಆಟ ಏನಂತ ತೋರಿಸ್ತೇನೆ ನಿಮಗೆ. ತೋರಿಸ್ತಿಲ್ಲ ಅಂತಂದ್ರೆ ನನ್ನ ಹೆಸರು ವಿಜಯಲಕ್ಷ್ಮಿನ ಅಲ್ಲ. ಮದುವೆ ಮಾಡ್ಕೊತೀರಿ ಮಾಡ್ಕೊರಿ, ಅದು ಹೆಂಗೆ ಬಾಳೆ ಮಾಡ್ತೀರಿ ನಾನು ನೋಡ್ತೀನಿ. ಇನ್ನೂ ಕಾಲೇಜೇ ಮುಗ್ದಿಲ್ಲ, ಆಗಲೇ ಮದುವೆ ಬಗ್ಗೆ ಮಾತಾಡ್ತಿದ್ರಲ್ಲ. ಇಲ್ಲಿ ನಿಮ್ಮ ಕಾಲೇಜ್ ಮುಗಿಲಿ, ಅವಾಗ ಮಾತಾಡ್ತೀನಿ ನಾನು. ಈ ವಿಜಯಲಕ್ಷ್ಮಿನ ಎದುರಾಕೊಂಡಾರ. ನನ್ನ ಹೊಟ್ಟೆ ಗುಟ್ಟು ನನ್ನ ವಿರುದ್ಧನೇ ನಡೀತಾರಲ್ಲ ಇವ್ರು. ನೋಡ್ತೇನೆ ನಾನು. ಅಂತದೇನು ಮಾತಾಡಿರಿ? ಪಾಪ ನನ್ನ ಎರಡು ಮೊಮ್ಮಕ್ಕಳು ಬೇಜಾರು ಮಾಡ್ಕೊಂಡು ಹೊಂಟವಲ್ಲ.
ಅವ್ ಬಂದಿದ್ದ ಈಗ ಬಂದಾವ ಆಗ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿ ನಿನ್ ರಾಮಾಯಣ. ಆ ಹುಡುಗರು ಯಾವಾಗ ನೆಮ್ಮದಿ ಇರಬಾರ್ದು ನೋಡು, ಸ್ಟಾರ್ಟ್ ಮಾಡಿಬಿಟ್ಟಿರ್ತಿ. ಯಾವಾಗಾರ ಖುಷಿ ಅಂತ ಇರಕ್ ಬಿಟ್ಟಿ ಏನ ಅವ್ರನ್ನ. ಈ ಮನಿ ನೆಮ್ಮದಿ ಹಾಳು ಮಾಡಿದ್ರೆ ಆತ ನೀನ್ ನೋಡು. ಹೌದು, ನೀ ಒಬ್ಬ ಕಮ್ಮಿ ಆಗಿದ್ದೀನಿ ನಂಗೆ ಹೇಳಕ್. ಬಾಯಾಗಿ ಹಲ್ಲ ಉದುರಿಸ್ತೀನಿ ನೆಟ್ಟಗ್ ಮಾಡ್ಲೋ ಕಲಿ. ಅತ್ತಿ ಅನ್ನೋ ಮರದಿ ಇಲ್ಲಲ್ಲ ನಿನಗೆ ಸ್ವಲ್ಪನೂ. ಅದೇ ಹೆಂಗ ಉಡ್ಸಾರೇನ ನಿಮ್ಮಪ್ಪ ಅವ್ವ ನಿನಗೆ? ಇಷ್ಟು ವರ್ಷ ಆತಪ್ಪ ಮದ್ವೆಯಾಗಿ, ಇನ್ನಾದ್ರೂ ಸುಧಾರ್ಸವಲ್ಲಿ. ನಿಮ್ ಜೊತೆ ನಂದೇನ್ ಮಾತೆ ನೋಡ್ರಿ, ಕಡೆ ಹೋಗ್ತೇನೆ ನಾನು. ಈ ನನ್ನ ಸೊಸಿಗೆ ಸೊಕ್ಕ ಭಾಳ ಐತ್ರಿ. ಉರ್ದು ಉಣ್ತಿತ್ತು ಎಲ್ಲಾರ್ನು ಮನ್ಯಾಗಿದ್ದವ್ರನ್ನ. ನನ್ನ ಮಗಗೂ ಹಂಗ ಕಿಟಿ ಕಿಟಿ ಹಸ್ತಾಳ, ನನ್ನ ಮೊಮ್ಮಕ್ಕಳಿಗೂ ಹಂಗ ಕಿಟಿ ಕಿಟಿ ಹಸ್ತಾಳ. ಯಾರು ನೆಮ್ಮದಿಯಾಗಿರಕ್ಕ ಬಿಡಂಗಿಲ್ಲ, ಬೇಬರ್ಷಿ ಅಂತ ಕಿಕ್ಕಿ. ಮೈಯೊಳಗ ಸೊಕ್ಕು ತುಂಬ್ಕೊಂಡ್ಬಿಟ್ಟಿತ್ತು ಕಿಗೆ. ಸರಿ ತಗೋರಿ, ಬರ್ತೀವಂತ ನಾವು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ನಮ್ಮ ಚಾನಲ್ನ.